ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ರಘುತ್ತಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಭವ್ಯವಾದ ಸ್ತವ್ಯವಾದ ಮಹಿಮೆ, ಅವರ ಕಾರ್ಯಗಳು, ಇವುಗಳನ್ನು ಎಷ್ಟು ಚಿಂತನೆ ಮಾಡಿದರೂ ಕಡಿಮೆ ಇದೆ. ಅಂತಹ ಅದ್ಭುತವಾದ ಚರಿತ್ರೆ ಮಹಿಮೆಗಳನ್ನು ತೋರಿಸಿದ ಮಹಾನುಭಾವರು ರಘುತ್ತಮತೀರ್ಥ ಶ್ರೀಪಾದಂಗಳವರು. ಬೃಹದಾರಣ್ಯಕ ಉಪನಿಷತ್ತಿನ ಭಾವಬೋಧದ ಮೂಲಕ ಎಂತಹ ಅಮೂಲ್ಯವಾದ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾರೆ ಅಂತ ನಿನ್ನೆ ದಿವಸ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಪದೇ ಪದೇ ಅದ್ಭುತವಾದ ಉಪದೇಶವನ್ನು ಮಾಡುವ, ಸಂದೇಶವನ್ನು ನೀಡುವ, ಆದೇಶವನ್ನು ಮಾಡುವಂತಹ ಅವರ ಗ್ರಂಥಗಳ ಬಗ್ಗೆ ಎಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ. ಮುಖ್ಯವಾಗಿ ಅಲ್ಪಮತಿ, ಅಲ್ಪ ಯೋಗ್ಯತೆ ಇರುವ ನಾವು ಅಂತಹ ಮಹಾನುಭಾವರ, ಜ್ಞಾನದ ಮೇರು ಅನಿಸಿಕೊಂಡ ಮಹಾನುಭಾವರ ಜ್ಞಾನದ ಬಗ್ಗೆ ಹೇಳುವುದು ಬಹಳ ಕಷ್ಟ. ಅತ್ಯಂತ ಪರಿಶುದ್ಧವಾದ ಜ್ಞಾನ, ಶುದ್ಧವಾದಂತಹ ಸಂಪ್ರದಾಯ, ಶುದ್ಧವಾದ ಆಚರಣೆ. ಆ ಪರಿಶುದ್ಧವಾದ ಜ್ಞಾನ, ಪರಿಶುದ್ಧವಾದ ಆಚರಣೆ, ಉಪಾಸನೆ ಇವುಗಳನ್ನು ತಾವು ಮಾಡುವುದು ಮಾತ್ರ ಅಲ್ಲದೆ ಅಂತಹ ಉಪಾಸನೆಯನ್ನು ಮಾಡುವ, ಆ ತರಹದ ಶಾಸ್ತ್ರಗಳ ಅಧ್ಯಯನವನ್ನು, ವ್ಯಾಖ್ಯಾನವನ್ನು ಮಾಡುವಂತಹ ಶಿಷ್ಯ ಪ್ರಶಿಷ್ಯರನ್ನು ಸಿದ್ಧಪಡಿಸಿದ ಮಹಾಶ್ರೇಯಸ್ಸು ರಘುತ್ತಮತೀರ್ಥ ಶ್ರೀಪಾದಂಗಳವರಿಗೆ ಉಂಟು. ಜೀವನದಲ್ಲಿ ಸಾಧನೆಯನ್ನು ಮಾಡುವಂತಹ ಅಪೇಕ್ಷೆ ಇರುವ ವ್ಯಕ್ತಿಗೆ ಸಾಧನೆಯನ್ನು ಮಾಡುವ ಬಗೆ ಏನು ಅನ್ನುವ ಜಿಜ್ಞಾಸೆ ಸಹಜವಾಗಿಯೇ ಇರುತ್ತೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಉಪನಿಷತ್ತುಗಳ, ವೇದ, ಇತಿಹಾಸ, ಪುರಾಣಗಳ ಆಧಾರದ ಮೇಲೆ ವೇದವ್ಯಾಸದೇವರ ಉಪದೇಶದಂತೆ ನಮಗೆಲ್ಲ ಸಾಧನೆಯ ಬಗೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಸಾಧನಕ್ಕೆ ಬಗೆಗಾಣೆ ನನ್ನಬಹುದೇ ಸಾದರದಿ ಗುರು ಕರುಣ, ವಾಯು ಕರುಣ, ಮಧ್ವ ಕರುಣ, ಹರಿಕರುಣ ತಾಪಡೆದ ಬಳಿಕ. ವಿಜಯದಾಸರು ತಿಳಿಸುವಂತೆ ಹರಿವಾಯು ಗುರುಗಳ ಅನುಗ್ರಹ ಇದ್ದರೆ ಸಾಧನವನ್ನು ಮಾಡುವ ಮಾರ್ಗ ತಿಳಿದಿಲ್ಲ ಅಂತ ದುಃಖ ಪಡಬೇಕಾದ ಅಗತ್ಯ ಇಲ್ಲ.
ನಿಶ್ಚಿತವಾಗಿಯೂ ಸಾಧನವನ್ನು ಮಾಡುವಂತಹ ಮಾರ್ಗವನ್ನು ಹರಿವಾಯು ಗುರುಗಳು ನಮಗೆ ತಿಳಿಸಿಕೊಡ್ತಾರೆ. ಆ ಮಾರ್ಗದಲ್ಲಿ ನಡೆದು ನಾವು ಸಾಧನೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ನಮಗೆ ಶ್ರೇಯಸ್ಸಾಗತ್ತೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂತಹ ಸಾಧನೆಯ ಒಂದು ಮಾರ್ಗವನ್ನು ನಮಗೆ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಬೃಹದಾರಣ್ಯಕ ಭಾವಬೋಧದಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಸಾಧನೆ, ಅದಕ್ಕಾಗಿ ಸಮಯವನ್ನು ಮೀಸಲಿಡಬೇಕು. ಜೀವನದಲ್ಲಿ ಕೆಲವು ಸಮಯವನ್ನು ಸಾಧನೆಗಾಗಿ ಮೀಸಲಿಡಬೇಕು ಅಂತ ಒಂದು ರೀತಿಯ ಕ್ರಮ ಆದರೆ, ಜೀವನವನ್ನೇ ಸಾಧನೆಯನ್ನಾಗಿ ಮಾಡೋದು, ಸಂಪೂರ್ಣವಾದ ಜೀವನದ ಪ್ರತಿಯೊಂದು ಹಂತ, ಪ್ರತಿಯೊಂದು ಘಟನೆಗಳು, ಎಲ್ಲ ಆಗುಹೋಗುಗಳನ್ನು ಸಾಧನೆಯ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವ ಒಂದು ಕಲೆ ಇದೆಯಲ್ಲ, ಕೌಶಲ, ಅದು ಬಹಳ ದೊಡ್ಡದಾದಂತಹ ಯೋಗ. ಅದನ್ನು ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಅದನ್ನು ನಮಗೆಲ್ಲ ತಿಳಿಸಿಕೊಟ್ಟವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು, ದೇವರ ಸ್ತೋತ್ರ ಹೇಳಬೇಕು, ದೇವರ ಧ್ಯಾನ ಮಾಡಬೇಕು ಅಂತ ಇದೊಂದು ರೀತಿಯ ಕ್ರಮ ಆದರೆ, ನಾವು ಮಾಡುವುದೆಲ್ಲ ದೇವರ ಸೇವೆ ಅಂತನ್ನುವ ರೀತಿಯಲ್ಲಿ ಚಿಂತನೆ ಮಾಡುವ ಒಂದು ಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ಮಾತು, ಸ್ವಾಮಿ ತ್ವಂ ನೃಹರೇ ತವಾನು ಚರಣಾ ಪ್ರಾಣಾ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ನಮ್ಮ ಶರೀರವೇ ಭಗವಂತನಿಗೆ ಅರ್ಪಿತ. ಈ ಶರೀರದಲ್ಲಿದ್ದು ನಾವು ಮಾಡುವ ಎಲ್ಲ ಕ್ರಿಯೆಗಳು ಭಗವಂತನ ಪೂಜೆ. ನಮ್ಮ ಇಂದ್ರಿಯಗಳು ಎಲ್ಲವೂ ಭಗವಂತನ ಸೇವಕರು. ನಾವಾಡುವ ಮಾತುಗಳೆಲ್ಲ ದೇವರ ಮಹಿಮೆಯನ್ನು ಕೊಂಡಾಡುವ ದೇವರ ಸ್ತುತಿ. ಸ್ತುತಿ ಅಂತ ಯಾವುದಕ್ಕೆ ಹೇಳಬೇಕು? ಯಾವ ವ್ಯಕ್ತಿಯ ಸ್ತುತಿ ಮಾಡ್ತೇವೆ ಆ ವ್ಯಕ್ತಿಯ ಗುಣಗಳನ್ನು ಹೇಳುವುದು ಸ್ತುತಿ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ. ಗುಣಗಳ ಗಣದಿಂದ ಮಂಡಿತನಾದ ವ್ಯಕ್ತಿಯ ಗುಣಗಳನ್ನು ಬಣ್ಣಿಸುವುದು ಸ್ತುತಿ. ಇನ್ನುಳಿದವರ ಸ್ತುತಿ ತಕ್ಕ ಮಟ್ಟಿಗೆ ಅವರ ಗುಣಗಳನ್ನು ನಾವು ಹೇಳಿದರೆ ಆಗತ್ತೆ. ದೇವತೆಗಳು, ಅದರಲ್ಲಿಯೂ ವಾಯುದೇವರು, ಸರ್ವೋತ್ತಮನಾದಂತಹ ಭಗವಂತ, ಆ ಭಗವಂತನ ಸ್ತುತಿ ಮಾಡುವಾಗ ಅನಂತ ಗುಣಗಳಿಂದ ಪರಿಪೂರ್ಣನಾದವನು ಪರಮಾತ್ಮ. ಅಂತಹ ಪರಮಾತ್ಮನ ಸ್ತುತಿಯನ್ನು ಮಾಡುವಾಗ ನಾವು ನೀವು ಅಲ್ಲ, ವೇದಗಳಿಗೂ ಪೂರ್ಣವಾಗಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವ ಶಕ್ತಿ ಇಲ್ಲದೆ ಯಥೋ ವಾಚೋ ನಿವರ್ತಂತೆ ಎಂಬುದಾಗಿ ಹೇಳುತ್ತಾರೆ. ಪೂರ್ಣವಾಗಿ ಭಗವಂತನ ಮಹಿಮೆಯನ್ನು ಕೊಂಡಾಡಲಿಕ್ಕಾಗದೆ ಆ ವೇದಗಳೆಲ್ಲ ಹಿಂತಿರುಗಿ ಬರ್ತವೆ. ಆ ಪರಮಾತ್ಮನನ್ನು ಬಣ್ಣಿಸಲಿಕ್ಕೆ ನಮಗಾಗೋದಿಲ್ಲ ಅಂತ. ಇನ್ನು ಬೇರೆಯವರಿಗೆ ಆದರೆ ವ್ಯವಹಾರಕ್ಕೆ ಗುಣಗಳು ಇಲ್ಲದಿದ್ದರೂ ನಾವು ವರ್ಣನೆ ಮಾಡುವ ಪ್ರಸಂಗ ಇರುತ್ತೆ. ಮಾನವರ ಸ್ತುತಿಯನ್ನು ಮಾಡುವಾಗ ಅವರನ್ನು ಸಂತೋಷಪಡಿಸಬೇಕು ಅಂತ ಇದ್ದದ್ದು ಇಲ್ಲದೇ ಇದ್ದದ್ದು ಎಲ್ಲವನ್ನೂ ಹೇಳುವಂತಹ ಪ್ರಸಂಗ ಇರುತ್ತೆ. ಇಲ್ಲಿ ಹಾಗಲ್ಲ, ಇದ್ದದ್ದನ್ನೇ ಹೇಳಲಿಕ್ಕಾಗುವುದಿಲ್ಲ, ಆ ಹೇಳಲು ಸಾಧ್ಯವಿಲ್ಲ ಅನ್ನುವುದು ರಮಾಬ್ರಹ್ಮಾದಿ ದೇವತೆಗಳೆಲ್ಲರಿಗೂ ಸಮಾನ. ಅಂತಹ ರಮಾಬ್ರಹ್ಮಾದಿ ದೇವತೆಗಳ ಊಹೆಗೂ ನಿಲುಕದ, ಅವರಿಗೂ ಪರಿಪೂರ್ಣವಾಗಿ ತೋರದ
ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನ ಗುಣಗಳನ್ನು ನಾವು ವರ್ಣನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಚಿಂತನೆ ಮಾಡುವ ಒಂದು ಕಲೆಯನ್ನು ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ಅವರ ಉಪದೇಶದಿಂದ ನಾವು ಪಡೆದುಕೊಂಡ್ರೆ ನಾವಾಡುವ ಮಾತುಗಳೆಲ್ಲ ಭಗವಂತನ ಸ್ತುತಿಯಾಗತ್ತೆ. ಪೂರ್ಣ ಮುಗಿಸ್ಲಿಕ್ಕಾಗುವುದಿಲ್ಲ, ಆದರೆ ಸ್ತುತಿಯನ್ನು ಯಾವಾಗಲೂ ಮಾಡುವ ಒಂದು ಸೌಭಾಗ್ಯವನ್ನು ಪಡೆಯಬಹುದು, ಆ ಪುಣ್ಯವನ್ನು ಪಡೆಯಬಹುದು. ನಾವಾಡುವ ಮಾತುಗಳೆಲ್ಲ ಒಂದು ಸಾಧನೆ ಅಂತ ಆಗಬಹುದು. ಅದಕ್ಕೆ ದಾರಿ ಸ್ತೋತ್ರಾಣಿ ಸರ್ವಾಗಿರಹ. ಯಾವುದೇ ಶಬ್ದಗಳನ್ನು ನಾವು ಪ್ರಯೋಗ ಮಾಡಿದರೂ ಆ ಶಬ್ದಗಳು ಒಂದು ಕ್ರಿಯೆಯನ್ನು ಹೇಳಬಹುದು, ಒಂದು ಗುಣವನ್ನು ಹೇಳಬಹುದು, ಒಂದು ವಸ್ತುವನ್ನು ದ್ರವ್ಯವನ್ನು ತಿಳಿಸಬಹುದು. ಎಲ್ಲ ದ್ರವ್ಯಗಳೂ ಭಗವಂತನ ಅಧೀನ, ಎಲ್ಲ ಕ್ರಿಯೆಗಳೂ ದೇವರು ಮಾಡಿಸುವ ಕ್ರಿಯೆ, ಎಲ್ಲ ಗುಣಗಳೂ ಭಗವಂತನ ಅಧೀನ ಅಂತ ನಾವು ತಿಳಿದರೆ ಆ ಎಲ್ಲ ಶಬ್ದಗಳು ಭಗವಂತನ ಸ್ತುತಿಯಾಗ್ತವೆ. ಸ್ತೋತ್ರಾಣಿ ಸರ್ವಾಗಿರಹ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಭಗವಂತನ ಪೂಜೆಯಾಗಬಹುದು. ಓಡಾಡುವುದೆಲ್ಲ ದೇವರಿಗೆ ಪ್ರದಕ್ಷಿಣೆ. ಎಲ್ಲ ಕಡೆಗೂ ದೇವರಿದ್ದಾನೆ. ದೇವಸ್ಥಾನದ ಪ್ರತಿಮೆಯಲ್ಲಿ ಮಾತ್ರ ದೇವರಿಲ್ಲ, ಅಲ್ಲಿ ವಿಶೇಷ ಸನ್ನಿಧಾನ ಇದೆ, ಆದರೆ ಎಲ್ಲ ಕಡೆಗೂ ದೇವರಿದ್ದಾನೆ. ಎಲ್ಲ ಕಡೆಗೂ ದೇವರಿದ್ದಾನೆ. ಯಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಹೀಗಾಗಿ ನಾವು ಯಾವುದಾದರೂ ಒಂದು ವಸ್ತುವನ್ನು ಬಲಕ್ಕೆ ಹಾಕಿಕೊಂಡೇ ಹೋಗುವುದಲ್ಲ, ಅಲ್ಲೆಲ್ಲ ಕಡೆಗೂ ದೇವರಿದ್ದ ಮೇಲೆ ನಾವು ಎಲ್ಲಿ ಹೋದರೂ ಅದು ಪ್ರದಕ್ಷಿಣೆಯೇ. ಯಾರಿಗೆ ಊಟಕ್ಕೆ ಹಾಕಿದರೂ ಅದು ದೇವರ ನೈವೇದ್ಯ. ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಇದರ ದುರುಪಯೋಗ ಮಾಡುವುದಲ್ಲ. ಹಾಗಾದರೆ ನಾವು ಬೇರೆ ವಿಷ್ಣು ಸಹಸ್ರನಾಮದ ಪಠನ ಮಾಡುವುದೇ ಇಲ್ಲ, ಆಡಿದ್ದೆಲ್ಲ ದೇವರ ಸ್ತೋತ್ರವೇ ಅಲ್ಲ ಅಂತ. ಸ್ತೋತ್ರಗಳ ಪಠನವನ್ನು ಮಾಡಿದರೆ, ಮಂತ್ರಗಳ ಪಠನವನ್ನು ಮಾಡಿದರೆ, ಜಪ ಮಾಡಿದರೆ ಮಹಾಪುಣ್ಯ, ಮಹಾಸಾಧನೆ ಅದು. ಆ ಪುಣ್ಯ ಸಾಧನೆ ನಾವು ಕೇವಲ ಸಾಮಾನ್ಯ ವ್ಯವಹಾರದ ಮಾತುಗಳನ್ನು ಆಡಿದರೆ ಇದು ದೇವರ ಸ್ತುತಿ ಅಂತ ಅನುಸಂಧಾನ ಮಾಡಿದ ಮಾತ್ರಕ್ಕೆ ಬರುವುದಿಲ್ಲ. ಅಂತಹ ದಿವ್ಯವಾದ ವಾಣಿಯನ್ನು ನಾವು ಉಚ್ಚಾರಣೆ ಮಾಡಿದರೆ ಬರುವಂತಹ ಪುಣ್ಯ ಅದು ಅತ್ಯದ್ಭುತವಾದದ್ದು. ಆದರೆ ಎಲ್ಲ ಹೊತ್ತಿಗೂ ಸ್ತೋತ್ರಗಳ ಪಠನ ಮಾಡುವುದಕ್ಕಾಗುವುದಿಲ್ಲ, ಎಲ್ಲ ಹೊತ್ತಿಗೆ ಮಂತ್ರಗಳ ಜಪ ಮಾಡಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ವ್ಯವಹಾರದ ಮಾತುಗಳನ್ನು ಆಡಲೇಬೇಕು. ಆ ವ್ಯವಹಾರದ ಮಾತುಗಳು ಕೂಡ ಸ್ತೋತ್ರವಾಗುವ ಸಾಧ್ಯತೆ ಇದೆ ನಾವು ಅನುಸಂಧಾನ ಮಾಡಿದರೆ ಅಂತ ಮಾತ್ರ ಅಭಿಪ್ರಾಯವೇ ಹೊರತು ವೇದ ಮಂತ್ರಗಳನ್ನು, ವಿಷ್ಣು ಸಹಸ್ರನಾಮಾದಿ ಸ್ತೋತ್ರಗಳನ್ನು, ಮಂತ್ರಗಳ ಜಪವನ್ನು ಮಾಡುವುದೇ ಬೇಕಾಗಿಲ್ಲ. ಹರಟೆ ಹೊಡಿತಾ ಇದ್ದರೆ ಸಾಕು, ಅದೇ ಜಪವಾಗತ್ತೆ, ಅದೇ ಪಾರಾಯಣವಾಗತ್ತೆ ಅಂತ ತಿಳಿಯಬೇಡಿ. ಈ ದೃಷ್ಟಿಯಲ್ಲಿ ಸಾಧನೆಯ ಮಾರ್ಗವನ್ನು ನಮಗೆ ಶಾಸ್ತ್ರ ತೋರಿಸಿಕೊಟ್ಟಿದೆ. ಶ್ರೀಮದ್ ಆಚಾರ್ಯರು ಅದನ್ನು ವಿಶೇಷವಾಗಿ ನಮಗೆ ಬೋಧಿಸಿದ್ದಾರೆ. ಅದನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸಿಕೊಡ್ತಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು ಇವುಗಳೆಲ್ಲ ಮನುಷ್ಯ ಮಾಡಿದ ಪಾಪಗಳನ್ನು ತೊಳೆದು ಆ ಮನುಷ್ಯನನ್ನು ಶುದ್ಧಗೊಳಿಸುವಂತಹ ಶ್ರೇಷ್ಠವಾದ ಸತ್ಕರ್ಮಗಳು, ಪ್ರಾಯಶ್ಚಿತ್ತಗಳು ಹೌದು. ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಈ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡಿದರೆ ಅವುಗಳು ಅಪರೋಕ್ಷ ಜ್ಞಾನಕ್ಕೆ ಸಾಧನವೂ ಹೌದು. ಇವುಗಳನ್ನು ಎಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಪರಮಾತ್ಮ ಆದೇಶ ಮಾಡಿದ್ದಾನೆ. ಎಲ್ಲರೂ ಮಾಡಲೇಬೇಕು. ಕೆಲವರಿಗೆ ಕೆಲವುದನ್ನು ಮಾಡುವುದಕ್ಕೆ ಅಧಿಕಾರ ಇದೆ ಇಲ್ಲ. ಯತಿಗಳು ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಿ ಹೋಮವನ್ನು ಮಾಡುವಂತಿಲ್ಲ, ಅದು ಆ ಅಧಿಕಾರ ಇಲ್ಲ. ಆದರೆ ಯತಿಗಳು ಯಜ್ಞವನ್ನು ಬಿಡುವಂತಿಲ್ಲ. ಏನಿದೆ ಹೀಗೆ?
ಅದಕ್ಕೆ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಹೇಳುತ್ತಾರೆ, ಕೃಷ್ಣನ ಅಭಿಪ್ರಾಯವನ್ನು ತಿಳಿಸ್ತಾರೆ. ಒಂದಿಲ್ಲ ಒಂದು ತರಹದ ಯಜ್ಞವನ್ನು ಮಾಡಿ, ಎಲ್ಲರೂ ಅಗ್ನಿಯಲ್ಲಿ ಆಹುತಿಯನ್ನೇ ಹಾಕಬೇಕು ಅಂತಿಲ್ಲ, ಜ್ಞಾನ ಯಜ್ಞವನ್ನು ಮಾಡಬಹುದು. ಸುವರ್ಣದಾನಾದಿಗಳನ್ನು ಮಾಡುವ ಅಧಿಕಾರ ಇಲ್ಲ, ಅಭಯದಾನವನ್ನು ಮಾಡಬಹುದು, ವಿದ್ಯಾದಾನವನ್ನು ಮಾಡಬಹುದು. ಕೆಲವರಿಗೆ ಬ್ರಹ್ಮಚರ್ಯದಿಂದ ತಪಸ್ಸನ್ನು ಮಾಡಲಿಕ್ಕಾಗೋದಿಲ್ಲ, ಉಪವಾಸಾದಿ ತಪಸ್ಸನ್ನು ಆಚರಣೆ ಮಾಡಬಹುದು. ಇವತ್ತು ಏಕಾದಶಿಯ ಪರಮ ಪವಿತ್ರವಾದಂತಹ ಕಾಲ, ಏಕಾದಶಿಯ ಉಪವಾಸ ಇದು ದೊಡ್ಡ ತಪಸ್ಸು, ಎಲ್ಲರೂ ಮಾಡಬಹುದು. ಎಲ್ಲ ವರ್ಣದವರು, ಎಲ್ಲ ಲಿಂಗದವರು, ಎಲ್ಲ ವಯಸ್ಸಿನವರು, ಎಲ್ಲ ಆಶ್ರಮದವರು ಎಲ್ಲರೂ ಮಾಡಬಹುದಾದ ತಪಸ್ಸು ಅಂದರೆ ಏಕಾದಶಿಯ ಉಪವಾಸ. ಸತ್ಯವೇ ಒಂದು ತಪಸ್ಸು, ನಾಸ್ತಿ ಸತ್ಯಾತ್ ಪರಂತಪಃ, ಮಹಾಭಾರತ ಹೇಳುವ ಮಾತು. ಅದನ್ನು ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಸತ್ಯೋಪವಾಸಾದಿ ತಪಶ್ಚ, ಸತ್ಯವನ್ನೇ ಮಾತನಾಡ್ತೇವೆ ಅಂತನ್ನುವ ಸಂಕಲ್ಪವನ್ನು ಮಾಡಿ ನಿತ್ಯದಲ್ಲಿ ಸತ್ಯವಚನವನ್ನು ನುಡಿಯುವುದುಂಟಲ್ಲ, ಇದೇ ಒಂದು ತಪಸ್ಸು. ತಪಸ್ಸು ಅಂತ ಯಾವುದಕ್ಕೆ ಹೇಳಬೇಕು ಅಂದರೆ, ಯಾವುದು ಬಹಳ ಕಷ್ಟ ಅದನ್ನು ಮಾಡಿದರೆ ತಪಸ್ಸು. ಮನುಷ್ಯನಿಗೆ ಕೆಲವು ಸಂದರ್ಭಗಳಲ್ಲಿ ಸತ್ಯ ಹೇಳುವುದು ಅಂದರೆ ಬಹಳ ಕಷ್ಟ. ಆದರೂ ಏನೇ ಕಷ್ಟ ಆಗಲಿ ಸತ್ಯ ಬಿಡೋದಿಲ್ಲ ಅಂತ ನಿಷ್ಠೆಯಿಂದ ಸತ್ಯವನ್ನು ನುಡಿದರೆ ಅದು ದೊಡ್ಡ ತಪಸ್ಸಾಗತ್ತೆ. ಉಪವಾಸ ಒಂದು ತಪಸ್ಸು. ಇಂತಹ ತಪಸ್ಸನ್ನು, ದಾನವನ್ನು ಹಾಗೂ ಯಜ್ಞವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಆದೇಶ ನೀಡಿದ್ದಾನೆ. ಅದರಂತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ ಒಂದು ತಪಸ್ಸನ್ನು ಹೇಳುತ್ತಾರೆ. ಬಹಳ ವಿಚಿತ್ರವಾದಂತಹ ತಪಸ್ಸು. ಏನದು ತಪಸ್ಸು? ರೋಗಗಳಿಂದ ನಾವೆಲ್ಲ ಬಳಲುವ ಪ್ರಸಂಗಗಳಿರುತ್ತಲ್ಲ, ಅದನ್ನೇ ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡಿ ಅಂತ ಉಪನಿಷತ್ತು ಹೇಳುತ್ತದೆ. ಅದು ಏನೋ ಜನ್ಮಾಂತರದ ಕರ್ಮಗಳು, ಪಾಪಗಳು, ಅವುಗಳಿಂದಾಗಿ ಅನಿವಾರ್ಯವಾಗಿ ನಾನಾ ತರಹದ ರೋಗಗಳನ್ನು ಅನುಭವಿಸುವಂತಹ ಪ್ರಸಂಗ ಬಂದಿರುತ್ತೆ ಅಂತ ನಾವು ಅಂದುಕೊಳ್ತೇವೆ. ಅಂತಹ ರೋಗಗಳನ್ನು ಅನುಭವಿಸುವ ಪ್ರಸಂಗವನ್ನು ಏನೋ ಅನಿವಾರ್ಯ ಅಂತ ದುಃಖದಿಂದ ಅನುಭವಿಸುವುದಲ್ಲ. ಕೇವಲ ದುಃಖವಾಗತ್ತೆ, ಅನುಭವಿಸುವುದು ಬಹಳ ಕಷ್ಟ ಇರುತ್ತೆ. ಆದರೂ ಆ ಒಂದು ಪ್ರಸಂಗವನ್ನು ಕೂಡ ಸಾಧನೆಯನ್ನಾಗಿ ನಾವು ಉಪಯೋಗಿಸಿಕೊಳ್ಳಬಹುದು. ಅದನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡಿದರೆ ಮಹಾಪುಣ್ಯ ಇದೆ. ಸಾಮಾನ್ಯವಾಗಿ ತಪಸ್ಸು ಅಂತಂದಾಕ್ಷಣಕ್ಕೆ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕು, ಋಷಿಗಳೆಲ್ಲ ಹಾಗೆ ತಪಸ್ಸು ಮಾಡ್ತಾ ಇದ್ದರು. ಇವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಸೌಕರ್ಯಗಳನ್ನು ಅನಿವಾರ್ಯವಾಗಿ ಬಯಸುವಂತಹ ವ್ಯಕ್ತಿಗಳು ಇದನ್ನೆಲ್ಲ ಬಿಟ್ಟು ಅರಣ್ಯಕ್ಕೆ ಹೋಗೋದು ಹೇಗೆ, ತಪಸ್ಸು ಮಾಡೋದು ಹೇಗೆ, ಇದೆಲ್ಲ ಕಷ್ಟದ ಕೆಲಸ, ಆಗದಿರುವ ಮಾತು ಅಂತ ತಿಳಿಯಬೇಡಿ. ಪಟ್ಟಣದಲ್ಲಿಯೇ ಇದ್ದು, ಮನೆಯಲ್ಲಿಯೇ ಇದ್ದು ತಪಸ್ಸು ಮಾಡಬಹುದು. ನಾನಾ ರೀತಿಯ ತಪಸ್ಸುಗಳಿವೆ. ಅದರಲ್ಲಿ ಒಂದು ನಾವು ಬೇಕು ಅಂತ ಬಯಸಿ ಕುಳಿತು ಮಾಡುವುದಲ್ಲ, ತಾನಾಗಿಯೇ ಅನಿವಾರ್ಯವಾಗಿ ನಮ್ಮ ಮೇಲೆ ಬಂದ ರೋಗ ಇದೆಯಲ್ಲ, ಅದನ್ನೇ ತಪಸ್ಸನ್ನಾಗಿ ದೇವರಿಗೆ ಅರ್ಪಣೆ ಮಾಡಿ ಪುಣ್ಯ ಗಳಿಸ್ಬೋದು. ಮನೆ ಬಿಟ್ಟು ಹೋಗೋದು ಬೇಕಿಲ್ಲ, ಕಾಡಿನಲ್ಲಿ ಕಷ್ಟಪಡಬೇಕಾದ ಅಗತ್ಯ ಇಲ್ಲ, ಚಳಿ ಮಳೆ ಗಾಳಿ ಇವುಗಳನ್ನು ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇಲ್ಲ. ತಾನು ಅನಿವಾರ್ಯವಾಗಿ ಜ್ವರ ಬಂದಿದೆ, ತಲೆಶೂಲೆಯಾಗಿದೆ, ಹೊಟ್ಟೆಶೂಲೆ, ನಾನಾ ವಿಧವಾದ ರೋಗಗಳು, ಈಗ ಎಲ್ಲರಿಗೂ ಕಾಡುವಂತಹ ಕೊರೋನಾ, ಕೋವಿಡ್
ನಾನಾ ರೂಪವನ್ನು ತಾಳಿ ಬರ್ತಾ ಇದೆ. ಬರುವುದು ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ, ಆರೋಗ್ಯವಂತರಾಗಿರಬೇಕು ಅಂತ ಪ್ರಯತ್ನ. ಅನಿವಾರ್ಯವಾಗಿ ಜ್ವರ ಮೊದಲಾದ ರೋಗಗಳು ಬಂದದ್ದೇ ಆದರೆ ಆ ಅನುಭವಿಸುವಷ್ಟು ಕಾಲ ಆ ಜ್ವರವನ್ನು ಒಂದು ತಪಸ್ಸು ಅಂತ ದೇವರಿಗೆ ಅರ್ಪಣೆ ಮಾಡಿದರೆ ಪುಣ್ಯ ಬರುತ್ತೆ. ಇದನ್ನು ಉಪನಿಷತ್ತು ಹೇಳುತ್ತದೆ. ಅದೇ ಮಾತನ್ನು ವಿಜಯದಾಸರು ರೋಗಾನುಭವವೆಲ್ಲ ಉಗ್ರತಪವೋ ಅಂತ ಈ ಉಪನಿಷತ್ತಿನ ಸಾರವನ್ನೇ ಸಂಗ್ರಹಿಸಿ ತಿಳಿಸಿಕೊಟ್ಟಿದ್ದಾರೆ. ಏತದ್ವೈ ಪರಮಂ ತಪಃ ಯದ್ವ್ಯಾಧಿತಸ್ತಪ್ಯತೆ. ಆದರೆ ಜ್ವರ ಬಂದ ಮಾತ್ರಕ್ಕೆ ಅದು ತಪಸ್ಸಾಗೋದಿಲ್ಲ, ಅದು ಬರೀ ತಾಪ ಆಗತ್ತೆ. ಜ್ವರ ಬಂದಾಗ ದೇಹದಲ್ಲಿ ತಾಪ ಇರುತ್ತೆ. ತಾಪ ಮಾತ್ರ ಆದ ಜ್ವರ ಇದು ತಪಸ್ಸು ಅಂತಾಗಬೇಕಾದರೆ ಅರ್ಪಣೆಯನ್ನು ಮಾಡಬೇಕು. ವಿಷ್ಣವೇ ತಪ ಇತ್ತೇವ ಚಿಂತಯನ್. ಇದು ಭಗವಂತನ ಪ್ರೀತಿಗಾಗಿ ನಾನು ಮಾಡುವ ತಪಸ್ಸು. ಜನ್ಮಾಂತರದಲ್ಲಿ ನಾನು ಮಾಡಿದ ಪಾಪಕ್ಕೆ, ಹಿರಿಯರು ಕೊಟ್ಟ ಶಾಪಕ್ಕೆ ಈ ತಾಪ ನನಗೆ ಬಂದಿದೆ. ಆದರೆ ಇದು ಒಂದು ತಪಸ್ಸು. ನಿನ್ನ ಪ್ರೀತಿಗಾಗಿ ಈ ಕ್ಲೇಶವನ್ನು, ದುಃಖವನ್ನು ನಾನು ಸಹನೆ ಮಾಡ್ತಾ ಇದ್ದೇನೆ. ಈ ತಪಸ್ಸನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ನೀನು ಸಂತುಷ್ಟನಾಗಿ ಅನುಗ್ರಹ ಮಾಡು ಅಂತ ದೇವರಿಗೆ ಅದನ್ನು ಅರ್ಪಿಸಬೇಕು. ಆ ರೀತಿ ಭಗವಂತನಿಗೆ ಅರ್ಪಿಸಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಏನೋ ಜನ್ಮಾಂತರದಲ್ಲಿ ಮಾಡಿದಂತಹ ಕೆಟ್ಟ ಕೆಲಸ, ಪಾಪ, ಅದಕ್ಕಾಗಿ ನೀನು ಜ್ವರವನ್ನು ಅನುಭವಿಸ್ತಾ ಇದ್ದಿ, ಅನುಭವಿಸು. ನೀನು ಮಾಡಿದ ತಪ್ಪಿಗೆ ಈ ದುಃಖವನ್ನು ಅನುಭವಿಸುವಾಗ ಮತ್ತೆ ನಾನಿದಕ್ಕೆ ಪುಣ್ಯ ಕೊಡಬೇಕಾ? ನಾನೇ ಯಾಕೆ ಪುಣ್ಯ ಕೊಡಬೇಕು? ಕೊಡೋದಿಲ್ಲ ಅಂತ ಹೇಳಬಹುದು ದೇವರು. ಏನೋ ತಪ್ಪು ಕೆಲಸ ಮಾಡಿದ್ದಾನೆ, ಕಳ್ಳತನ, ಮೋಸ, ವಂಚನೆ ಅನ್ನುವುದಕ್ಕಾಗಿ ಅವನನ್ನು ಜೈಲಲ್ಲಿ ಹಾಕಿರ್ತಾರೆ. ಆ ಜೈಲಿನಲ್ಲಿ ಹಾಕಿದಾಗ ನಾನು ಈ ಜೈಲಿನಲ್ಲಿದ್ದು ಕಷ್ಟಪಡ್ತಾ ಇರುವುದು ಇದೊಂದು ದೊಡ್ಡದಾದ ದೇಶದ ಸೇವೆ ಅಂತ ಭಾವಿಸಿ, ದೇಶಕ್ಕಾಗಿ ನಾನು ಪಡುವ ಕಷ್ಟ ಅಂತ ನೀವು ಭಾವಿಸಿ ನನಗೇನಾದರೂ ಒಂದು ವಿಶೇಷವಾದಂತಹ ಬಹುಮಾನವನ್ನು ನೀಡಿ, ಸಂಬಳ ಕೊಟ್ಟು ಸನ್ಮಾನವನ್ನು ಮಾಡಿ, ಹೊಟ್ಟೆ ಬಟ್ಟೆ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಏನಪ್ಪ ನೀನು ಮಾಡಿದ ಕೆಲಸ ದೇಶಕ್ಕಾಗಿ? ನಾನು ಈ ಜೈಲಲ್ಲಿದ್ದು ಕಷ್ಟವನ್ನು ಅನುಭವಿಸ್ತಾ ಇದ್ದೇನಲ್ಲ, ಇದನ್ನೇ ದೇಶದ ಸೇವೆ ಅಂತ ನಾನು ಭಾವಿಸಿಕೊಳ್ತೇನೆ. ನನಗೆ ನೀವೆಲ್ಲ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು. ಸಹಾಯ ಸಹಕಾರಗಳೆಲ್ಲ ಸನ್ಮಾನ ಮಾಡಬೇಕು, ಪುರಸ್ಕಾರ ಮಾಡಬೇಕು ಅಂತ ಹೇಳಿದರೆ ಮಾಡ್ತಾರಾ ಯಾರಾದರೂ? ನೀನು ಮಾಡಿದ ತಪ್ಪಿಗೆ ಸುಮ್ಮನೆ ಬದುಕುವುದಕ್ಕೆ ಬಿಟ್ಟಿದ್ದೇವಲ್ಲ, ಅದೇ ಉಪಕಾರ ಅಂತ ತಿಳ್ಕೋ, ಹೆಚ್ಚಿನ ಅಪೇಕ್ಷೆಯನ್ನು ಪಡಬೇಡ ಅಂತ ಗದ್ದರಿಸಿ ಹೇಳ್ತಾರಷ್ಟೆ. ಯಾರೂ ಸನ್ಮಾನ ಮಾಡುವುದಿಲ್ಲ. ಆದರೆ ನಮ್ಮ ಸ್ವಾಮಿಯ ಕಾರುಣ್ಯವನ್ನು ನೋಡಿ, ನಿಸ್ಸೀಮವಾದ ಕಾರುಣ್ಯ, ಕರುಣಾ ವರುಣಾಲಯನಾಗಿ ತಪ್ಪು ಮಾಡಿ ಪಾಪದ ಫಲವಾಗಿ ನಾವು ರೋಗವನ್ನು ಅನುಭವಿಸುತ್ತಾ ಇದ್ದರೂ ಕೂಡ ನಾವನುಭವಿಸುವ ಈ ಕಷ್ಟ, ಈ ರೋಗ, ಈ ಕಾರಾಗಾರ, ಈ ಜೈಲು, ಈ ಸಂಸಾರ, ಇಲ್ಲಿ ಅನುಭವಿಸುವ ತಾಪಗಳು, ಇವುಗಳೆಲ್ಲ ತಪಸ್ಸು ಅಂತ ದೇವರಿಗೆ ಅರ್ಪಿಸಿದರೆ ಅದಕ್ಕೂ ಪುಣ್ಯವನ್ನು ಕೊಟ್ಟು ಅದನ್ನು ಸಾಧನೆ ಅಂತ ಲೆಕ್ಕಕ್ಕೆ ತೆಗೆದುಕೊಳ್ತಾನೆ ಅಂದರೆ ಆ ಪರಮಾತ್ಮನ ಕಾರುಣ್ಯಕ್ಕೆ ಲೆಕ್ಕ ಇದೆಯಾ? ಇಂತಹ ಕರುಣಾಮೂರ್ತಿಯಾದರೂ ಆ ಪರಮಾತ್ಮನ ಕಾರುಣ್ಯದ ಸದುಪಯೋಗವನ್ನು ಮಾಡಿಕೊಳ್ಳದಂತೆ, ಒಂದಷ್ಟು ಚಿಂತನವನ್ನೂ ಮಾಡದೆ, ಸಾಧನೆಯನ್ನೂ ಮಾಡದೆ ಈ ಶರೀರವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ತೇವಲ್ಲ, ಏನು ಹೇಳಬೇಕು? ಅದಕ್ಕಾಗಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ವ್ಯರ್ಥ ಮಾಡಿಕೊಳ್ಳಬೇಡಿ, ಹಾಳು ಮಾಡಿಕೊಳ್ಳಬೇಡಿ, ಸಾರ್ಥಕ ಮಾಡಿಕೊಳ್ಳಿ ಜನ್ಮವನ್ನು.
ತಪಸ್ಸು ಅಂತ ದೇವರಿಗೆ ಅರ್ಪಣೆ ಮಾಡಿ, ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಬಂದಷ್ಟು ಬರಲಿ ಪುಣ್ಯ, ಯಾಕೆ ಪುಣ್ಯದಿಂದ ವಂಚಿತರಾಗ್ತೀರಿ? ನೆಗಡಿಯಾಗಿರ್ಬೋದು, ಕೆಮ್ಮಾಗಿರ್ಬೋದು, ಸಣ್ಣ ಪುಟ್ಟ ನೋವುಗಳಾಗಿರ್ಬೋದು, ಜ್ವರ ಆಗಿರ್ಬೋದು, ದೊಡ್ಡ ದೊಡ್ಡ ರೋಗಗಳಾಗಿರಬಹುದು, ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಂಡು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇರಬಹುದು. ಅದೆಲ್ಲವನ್ನೂ ಕೂಡ ಪರಮಾತ್ಮನ ಪ್ರೀತಿಗಾಗಿ ನಾನು ಮಾಡುವ ತಪಸ್ಸು ಅಂತ ದೇವರಿಗೆ ಅರ್ಪಣ ಮಾಡಿ, ಕೃಷ್ಣಾರ್ಪಣ ಹೇಳಿ ಇನ್ನೇನೆಲ್ಲ ಆಗೋದಾಗ್ತಾ ಇರುತ್ತೆ. ಔಷಧ ತೆಗೆದುಕೊಳ್ಳಬಾರದು ಅಂತಲ್ಲ, ಉಪಾಯ ಮಾಡಬಾರದು ಅಂತಲ್ಲ, ಉಪಾಯ ಮಾಡಿದರೂ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗುವ ತನಕ ಅನುಭವಿಸಲೇಬೇಕಲ್ಲ, ಅದನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡಿ. ಅದರಿಂದ ಪುಣ್ಯ ಇದೆ. ಈ ಒಂದು ಸಂದೇಶವನ್ನು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ ಭಾವಬೋಧಗಳಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಾವಬೋಧಕಾರರ ಆರಾಧನೆಯ ದಿನ ಅವರ ಭಾವಬೋಧದ ಈ ಸಂದೇಶವನ್ನು ಚೆನ್ನಾಗಿ ತಿಳಿದು ಅವರ ಭಾವದ ಬೋಧವನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸ್ವಲ್ಪ ನಾವು ಸಾಧನೆಯನ್ನು ಮಾಡಿದರೆ ಅವರ ಆರಾಧನೆಯನ್ನು ಮಾಡಿದ್ದು ಸಾರ್ಥಕವಾಗುತ್ತೆ, ಆರಾಧನೆಯಲ್ಲಿ ಭಾಗವಹಿಸಿದ್ದು ಸಾರ್ಥಕವಾಗುತ್ತೆ. ಇನ್ನೂ ಒಂದು ಮಾತನ್ನು ಉಪನಿಷತ್ತು ಹೇಳುತ್ತದೆ, ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ರೋಗ ಮಾತ್ರ ಅಲ್ಲ, ಮನುಷ್ಯ ತನ್ನ ಪ್ರಾಣವನ್ನು ಕಳೆದುಕೊಂಡಾಗ, ಈ ಶರೀರದಿಂದ ಹೊರಗೆ ನಡೆದಾಗ, ಈ ಶರೀರವನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತಾರಲ್ಲ, ಅದು ಒಂದು ತಪಸ್ಸು ಅಂತ ದೇವರಿಗೆ ಅರ್ಪಣೆ ಮಾಡಿದರೆ ಅದರಿಂದಲೂ ಪುಣ್ಯವಿದೆ ಅಂತಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ರೋಗ ಆದಾಗ ದೇವರ ಸ್ಮರಣೆ ಬರೋದೇ ಬಹಳ ಕಷ್ಟ, ನೋವು ಕಷ್ಟ ಆಗ್ತಾ ಇರ್ತದೆ, ಸಹನೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಒದ್ದಾಡ್ತಾ ಇರ್ತಾನೆ. ಹೇಗೋ ತಿಳುವಳಿಕೆ ಇದ್ದಂತಹ ಶಾಸ್ತ್ರವನ್ನು ಓದಿ ಸಂಸ್ಕಾರಗಳನ್ನು ಪಡೆದುಕೊಂಡ ವ್ಯಕ್ತಿ ರೋಗಾನುಭವವನ್ನು ಮಾಡ್ತಾ ಇರುವಾಗ ದೇವರ ಸ್ಮರಣೆಯನ್ನು ಸ್ವಲ್ಪ ಮಾಡಬಹುದು. ಆದರೆ ಶವವನ್ನು ಸ್ಮಶಾನಕ್ಕೆ ಒಯ್ಯುವಾಗ, ಅಲ್ಲಿ ಚಿತೆಯ ಮೇಲಿಟ್ಟು ಶವವನ್ನು ಸುಡುವಾಗ ದೇವರ ಸ್ಮರಣೆ ಮಾಡಬೇಕು ಅಂದರೆ ಅವನು ಇರೋದೇ ಇಲ್ಲ, ಸತ್ತೋಗಿರ್ತಾನೆ, ಏನು ಸ್ಮರಣೆ ಮಾಡ್ತಾನೆ? ಹಾಗಾದರೆ ಅದನ್ನು ತಪಸ್ಸು ಅಂತ ಅರ್ಪಣೆ ಮಾಡೋದು ಹೇಗೆ ದೇವರಿಗೆ? ಬದುಕಿದಾಗ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ, ಕರೆದುಕೊಂಡು ಹೋಗುವಾಗ ಇವನಿಗೆ ಬದುಕಿರೋದೇ ಇಲ್ಲ, ಆದ್ದರಿಂದ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ. ಮತ್ತು ಹೇಗೆ ಇದನ್ನು ತಪಸ್ಸು ಅಂತ ದೇವರಿಗೆ ಅರ್ಪಿಸೋದು? ಅದಕ್ಕೆ ಹೇಳ್ತಾರೆ, ಮೊದಲೇ ಬದುಕಿರುವಾಗಲೇ ಮುಂದೆ ನನ್ನ ಶವವನ್ನು ಸ್ಮಶಾನಕ್ಕೆ ಒಯ್ಯುವುದೆಲ್ಲ ದೇವರಿಗೆ ತಪಸ್ಸು, ಶವ ದಾಹ ಮಾಡುವುದೆಲ್ಲ ದೇವರಿಗೆ ತಪಸ್ಸು ಅಂತ ಮೊದಲೇ ಈ ಮನುಷ್ಯ ಅರ್ಪಣೆ ಮಾಡಿದರೆ ಆ ಪುಣ್ಯ ಇವನಿಗೆ ಬಂದುಬಿಡುತ್ತೆ. ಎಷ್ಟು ಬಾರಿ ಚಿಂತನೆ ಮಾಡ್ತಾನೋ ಅಷ್ಟು ಬಾರಿ ಪುಣ್ಯ ಬರುತ್ತೆ. ಒಬ್ಬ ವ್ಯಕ್ತಿಯ ಶವವನ್ನು ಒಂದೇ ಬಾರಿ ಒಯ್ಯೋದು, ಒಂದೇ ಬಾರಿ ದಾಹ ಮಾಡೋದು, ಆದರೆ ಅದನ್ನು ಎಷ್ಟು ಬಾರಿ ಇವನು ಸ್ಮರಣೆ ಮಾಡ್ತಾನೆ, ಮುಂದೆ ಆಗುವ ಈ ಕಾರ್ಯ ದೇವರಿಗೆ ತಪಸ್ಸು ಅಂತ ಚಿಂತನೆ ಮಾಡ್ತಾನೆ, ಅಷ್ಟು ಬಾರಿ ಅದರಿಂದ ಇವನು ಪುಣ್ಯವನ್ನು ಪಡೀತಾನೆ. ರೋಗವನ್ನು ಒಂದೇ ಬಾರಿ ಅನುಭವಿಸಿರಬಹುದು, ಮೇಲಿಂದ ಮೇಲೆ ರೋಗ ಬರ್ತಾ ಇರ್ತದೆ, ಆದರೆ ಆ ಒಂದೊಂದು ಬಾರಿ ಅನುಭವಿಸಿದ ರೋಗವನ್ನು 10 100 ಬಾರಿ ಶಕ್ತಿ ಇದ್ದರೆ ನಿತ್ಯವೂ ದೇವರಿಗೆ ಅರ್ಪಣೆ ಮಾಡಿದರೂ ನಿತ್ಯವೂ ಅದರಿಂದ ಪುಣ್ಯವನ್ನು ಗಳಿಸ್ಬೋದು. ಒಬ್ಬ ರಾಜನ ಹತ್ತಿರ ಒಂದು ಶಿಲ್ಪವನ್ನು, ಒಂದು ಕಲೆಯನ್ನು ತೋರಿಸಿ ಒಂದು ಬಾರಿ ಸಂಭಾವನೆಯನ್ನು ಪಡೆಯಬಹುದು. ಬಹಳ ಸುಂದರವಾದ ಚಿತ್ರವನ್ನು ಬರೆದಿದ್ದೇನೆ, ಒಳ್ಳೆ ಶಿಲ್ಪವನ್ನು ತೆಗೆದಿದ್ದೇವೆ, ಕೆತ್ತಿದ್ದೇವೆ, ಅದಕ್ಕೆ ನೀವು ಬಹುಮಾನ ಕೊಡಬೇಕು ಅಂದರೆ ಅದನ್ನು ನೋಡಿ ಬಹುಮಾನ ಕೊಟ್ಟು ಗೌರವಿಸ್ತಾರೆ. ಮಾರನೆಯ ದಿವಸ ಬಂದು ಅದೇ
ದರ್ಬಾರದಲ್ಲಿ ಅದೇ ರಾಜರ ಎದುರಿಗೆ ಅದೇ ಶಿಲ್ಪವನ್ನು ಮುಂದಿಟ್ಟು ಮತ್ತೆ ಹಣ ಕೊಡು ಅಂತ ಕೇಳಿದರೆ ಯಾಕೆ ಕೊಡ್ತಾನೆ ರಾಜ? ಇನ್ನೊಂದು ಶಿಲ್ಪ ಮಾಡಿಕೊಂಡು ಬಾ, ಆಗ ಹಣ ಕೊಡ್ತೇನೆ. ಅದೇ ಶಿಲ್ಪವನ್ನು ಮತ್ತೆ ತೋರಿಸಿ ಮತ್ತೆ ಹಣ ಕೇಳ್ತೀಯ? ಅದೇ ಕವಿತೆಯನ್ನು ಮತ್ತೆ ಓದಿ ಮತ್ತೆ ಹಣ ಕೊಡಬೇಕು ಅಂತೀಯ? ನಿನ್ನೆ ಕೇಳಿದ ಕವಿತೆಯೇ ಇದು, ನಿನ್ನೆ ನೋಡಿದ ಚಿತ್ರವೇ ಇದು ಅಂತ ಹೇಳಿ ಕಳಿಸ್ತಾನೋ ಇಲ್ವೋ? ಆದರೆ ನಮ್ಮಪ್ಪ ಜಗದಪ್ಪ ಆ ಭಗವಂತ ಅದೇ ಕರ್ಮವನ್ನೇ ಮತ್ತೆ ಅರ್ಪಣೆ ಮಾಡಿದರೂ ಸ್ವೀಕಾರ ಮಾಡ್ತಾನೆ. ಅದೇ ವ್ಯಾಧಿಯನ್ನು ಮತ್ತೆ ತಪಸ್ಸು ಅಂತ ದೇವರಿಗೆ ಚಿಂತನೆ ಮಾಡಿದರೂ ಸ್ವೀಕಾರ ಮಾಡಿ ಪುಣ್ಯವನ್ನು ಕೊಡ್ತಾನೆ. ಇದು ಭಗವಂತನ ಕಾರುಣ್ಯ. ಆದರೆ ದುರ್ದೈವ, ಇಷ್ಟು ಸುಲಭವಾಗಿ ಪರಮಾತ್ಮ ನಾವು ಮಾಡುವ ತಪಸ್ಸನ್ನು ಸ್ವೀಕರಿಸಿ ಅನುಗ್ರಹ ಮಾಡಲು ಸಿದ್ಧನಿರುವಾಗ, ಮಾಡಿದ ಕರ್ಮಗಳನ್ನೆಲ್ಲ ಸಮರ್ಪಿಸಿದಾಗ ಪುಣ್ಯವನ್ನು ಕೊಡುವುದಕ್ಕೆ ಸಿದ್ಧನಾದಾಗಲೂ ನಾವು ಅಷ್ಟನ್ನೂ ಮಾಡದೆ ಆ ಪುಣ್ಯಗಳಿಂದ ವಂಚಿತರಾಗ್ತೇವೆ. ಅವನ ಭಜನೆ ಮಾಡೋದಿಲ್ಲ, ಸ್ಮರಣೆ ಮಾಡೋದಿಲ್ಲ, ಅರ್ಪಣೆ ಮಾಡೋದಿಲ್ಲ. ಕಲವು ನ ರಾಜನ್ ಜಗತಾಂ ಪರಂ ಗುರುಂ ತ್ರಿಲೋಕನಾಥಾನತ ಪಾದ ಪಂಕಜಂ ಪ್ರಾಯೇಣ ಮರ್ತ್ಯಾ ಭಗವಂತಮಚ್ಯುತಂ ಯಕ್ಷಂತಿ ಪಾಖಂಡ ವಿಭಿನ್ನ ಚೇತಸಃ. ಜಗದ್ಗುರುವಾದಂತಹ ಸ್ವಾಮಿ, ಜಗನ್ನಿಯಾಮಕನಾದಂತಹ ಸ್ವಾಮಿ ಸ್ಮರಣೆ ಮಾಡುವ ಮಾತ್ರದಿಂದ ಪಾಪಗಳನ್ನೆಲ್ಲ ತೊಳೆದು ಉದ್ಧಾರ ಮಾಡುವಂತಹ ಕರುಣಾಮಯನಾದ ಸ್ವಾಮಿ, ಅಂತಹ ಭಗವಂತನನ್ನು ಕಲಿಯುಗದ ಜನರು ಭಜನೆ ಮಾಡೋದಿಲ್ಲ, ವ್ಯರ್ಥ ಕಾಲಹರಣೆ ಮಾಡ್ತಾರೆ. ನಾಸ್ತಿಕರ ಮಾತುಗಳನ್ನು ಕೇಳಿ ತಲೆ ಕೆಡಿಸಿಕೊಳ್ತಾರೆ. ಇಂತಹ ಅದ್ಭುತವಾದ ವಿಶ್ವವನ್ನು ಕಂಡಾಗಲೂ ಆ ವಿಶ್ವದ ವಿಧಾತೃವಿನ ವಿಶ್ವಾತೀತವಾದ ವ್ಯಕ್ತಿತ್ವದ ನಂಬುಗೆ ಇವರಿಗೆ ಬರೋದಿಲ್ಲ ಅಂದರೆ ಎಂತಹ ಅಜ್ಞಾನಿಗಳು, ಅವಿವೇಕಿಗಳು, ಕೃತಜ್ಞರು. ಇಂತಹ ಜನರಿಗೆ ಏನು ಹೇಳಬೇಕು ಅಂತ ಶ್ರೀಮದ್ ಭಾಗವತ ದ್ವಾದಶ ಸ್ಕಂಧದಲ್ಲಿ ನಮಗೆಲ್ಲ ತಿಳಿಸಿಕೊಡುತ್ತೆ. ಅಂತಹ ಕೃತಜ್ಞರಾಗದೆ, ಅವಿವೇಕಿಗಳಾಗದೆ, ಸಮಯವನ್ನು ವ್ಯರ್ಥ ಮಾಡಿಕೊಂಡು ಮಹಾಲಾಭದಿಂದ ವಂಚಿತರಾಗದಂತೆ ಸಮಯವನ್ನು ಸಾರ್ಥಕ ಮಾಡಿಕೊಂಡು ಮಹಾಲಾಭವನ್ನು ಪಡೆಯಬೇಕು ಅಂತನ್ನುವ ಅಪೇಕ್ಷೆ ಇರುವ, ಆ ಪುಣ್ಯದ ಲಾಭದ ಲೋಭ ಇರುವಂತಹ ಪ್ರತಿಯೊಬ್ಬ ಸಜ್ಜನರು ಜೀವನದ ಪ್ರತಿಯೊಂದು ಘಟನೆಗಳನ್ನು ಭಗವಂತನ ಸೇವೆಯಾಗಿ ಮಾರ್ಪಾಡು ಮಾಡುವ ಕಲೆಯನ್ನು, ಕೌಶಲವನ್ನು ಕಲಿಯಬೇಕು, ಅಳವಡಿಸಿಕೊಳ್ಳಬೇಕು, ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಸಂದೇಶವನ್ನು ನಮಗೆ ತಿಳಿಸಿಕೊಡ್ತಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಇವತ್ತು ಎಲ್ಲರಿಗೆ ಭಯ ಇದೆ. ರೋಗ ಎಲ್ಲರಿಗೂ ಬಂದಿಲ್ಲ, ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಬಹಳ ಕಷ್ಟ ಆಗಿರ್ಬೋದು. ಆ ಎಲ್ಲ ಕಷ್ಟವನ್ನು ತಪಸ್ಸು ಅಂತ ದೇವರಿಗೆ ಅರ್ಪಣೆ ಮಾಡಿ ಮಹಾಪುಣ್ಯವನ್ನು ಪಡೆಯಿರಿ. ಕಷ್ಟವನ್ನು ಕಳೆಯುವುದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡುವುದೊಂದು ಬೇರೆ. ಆ ಪ್ರಾರ್ಥನೆಯನ್ನು ಮಾಡಿ ಕಷ್ಟವನ್ನು ಕಳೆದುಕೊಳ್ಳಿ. ಆದರೆ ಅನುಭವಿಸುವಷ್ಟು ಹೊತ್ತು ಆ ಕಷ್ಟವನ್ನು ದೇವರಿಗೆ ತಪಸ್ಸು ಅಂತ ಸಮರ್ಪಣೆ ಮಾಡಿ. ಎಲ್ಲರಿಗೂ ರೋಗ ಬಂದಿಲ್ಲ, ಭಯ ಮಾತ್ರ ಇದೆ ಬರಬಹುದು ಅಂತ. ಬಂದರೇನು ಗತಿ ಅಂತನ್ನುವ ಭಯ ಇದೆಯಲ್ಲ, ಆ ಭಯವನ್ನು ದೇವರಿಗೆ ತಪಸ್ಸು ಅಂತ ಸಮರ್ಪಣೆ ಮಾಡಿ. ಆ ಭಯವೂ ಒಂದು ದುಃಖವನ್ನು ಕೊಡುತ್ತೆ. ಆ ಭಯದಿಂದಾಗುವ ದುಃಖ, ಆ ಭಯ, ಅದನ್ನು ಆ ಅಭಯನಾದ ಭಗವಂತನಿಗೆ, ನಿರ್ದುಃಖನಾದ ಪರಮಾತ್ಮನಿಗೆ ಈ ದುಃಖವನ್ನು ತಪಸ್ಸು ಅಂತ ಅರ್ಪಿಸಿ ನಿರ್ಭಯನಾದ
ಅಭಯ ಪದವಿಯನ್ನು ನೀಡುವ ಆ ಪರಮಾತ್ಮನಿಗೆ ಈ ಭಯವನ್ನೂ ತಪಸ್ಸು ಅಂತ ಅರ್ಪಿಸಿ ಪುಣ್ಯವನ್ನು ಗಳಿಸಿ ಎಲ್ಲ ಸಜ್ಜನರು ಆ ಕೋವಿಡ್ಡಿನ ಭಯದಿಂದ ಸಂತ್ರಸ್ತರಾದ ಎಲ್ಲ ಕೋವಿದರು ಈ ಭಯವನ್ನೂ ಭಗವಂತನಿಗೆ ತಪಸ್ಸು ಅಂತ ಅರ್ಪಿಸಿ ಮಹಾಪುಣ್ಯದ ಲಾಭವನ್ನು ಪಡೆಯಿರಿ. ಈ ಸಂದರ್ಭಕ್ಕೆ ಉಚಿತವಾದ ಈ ಸಂದೇಶವನ್ನು ರಘುತ್ತಮತೀರ್ಥ ಶ್ರೀಪಾದಂಗಳವರ ಭಾವಬೋಧದ ಮೂಲಕ ನಾವು ನೀವೆಲ್ಲ ಪಡೆದುಕೊಂಡು ಸಾರ್ಥಕ ಮಾಡಿಕೊಳ್ಳೋಣ. ಆ ಭಗವಂತನ ಸ್ಮರಣೆಯನ್ನು ಮಾಡೋಣ. ಇದೊಂದು ಉದಾಹರಣೆ ಮಾತ್ರ. ಜೀವನದಲ್ಲಿ ಅನುಭವಿಸುವ ಎಲ್ಲ ಕಷ್ಟಗಳೂ ತಪಸ್ಸು, ಎಲ್ಲ ಸುಖ, ಎಲ್ಲ ವೈಭವ ಅದೆಲ್ಲವೂ ಭಗವಂತನ ಅದ್ಭುತವಾದಂತಹ ದೇಣಿಗೆ, ಅನುಗ್ರಹ, ಕೃಪೆ ಎಂಬುದಾಗಿ ತಿಳಿದು ಪರಮಾತ್ಮನಿಗೆ ಭಕ್ತಿಯಿಂದ ನಾವು ಅರ್ಪಣೆ ಮಾಡೋಣ, ಸಾಧನೆಯನ್ನು ಮಾಡೋಣ. ರಘುತ್ತಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದಂತಹ ಚರಿತ್ರೆಯಲ್ಲಿ ಅವರು ಮಾಡಿದಂತಹ ತಪಸ್ಸು ಎಷ್ಟು ಅದ್ಭುತವಾದದ್ದು ಅನ್ನುವುದನ್ನು ನಾವು ಕಾಣುತ್ತೇವೆ. ಇಂತಹ ಉಪದೇಶವನ್ನು ಜಗತ್ತಿಗೆ ಮಾಡಿದವರು ಮಾತ್ರ ಅಲ್ಲ, ಸ್ವಯಂ ಸರ್ವದಾ ತಪಸ್ಸನ್ನು ಆಚರಣೆ ಮಾಡಿದವರು. ಇದೀಗ ನೀವು ತಿಳಿದಂತೆ ತಪಸ್ಸು ಇದು ಕೇವಲ ಒಂದು ತರಹದ್ದಲ್ಲ, ಎರಡು ತರಹದ್ದಲ್ಲ, ನಾನಾ ತರಹದ ತಪಸ್ಸುಗಳು. ಅದರಲ್ಲಿ ಪ್ರಧಾನವಾದದ್ದು ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಸ್ತದ್ಧಿತಪಃ ಅಂತ ಹೇಳಿದಂತೆ ನಿರಂತರವಾಗಿ ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನಗಳು ಇದೇ ದೊಡ್ಡದಾದ ತಪಸ್ಸು. ಆ ತಪಸ್ಸನ್ನು ಆಚರಣೆ ಮಾಡಿದ ಮಹಾನುಭಾವರು ರಘುತ್ತಮತೀರ್ಥ ಶ್ರೀಪಾದಂಗಳವರು. ನಿರಂತರವಾಗಿ ಮಾಡಿದಂತಹ ತತ್ತಾದೃಕ್ಷ ದುರಂತ ಸಂತತ ತಪಸ್ಸಂತಾನ ಸಂತೋಷಿತ ಶ್ರೀಕಾಂತಂ ಸುಗುಣಂ ರಘುತ್ತಮ ಗುರುಂ ವಂದೇ ಪರಂ ದೇಶಿಕಂ. ಸಚ್ಛಾಸ್ತ್ರಾಮಲ ಭಾವಬೋಧ ಕಿರಣೈ ಸಂವರ್ಧಯನ್ ಮಧ್ವ ಸತ್ಸಿದ್ಧಾಂತಾಬ್ಧಿಮನಂತ ಶಿಷ್ಯ ಕುಮುದೌ ರಥಂ ವಿಕಾಸನ್ನಯನ್. ನಿರಂತರವಾಗಿ ಸಚ್ಛಾಸ್ತ್ರಗಳ ಪಾಠ ಪ್ರವಚನಗಳನ್ನು, ಗ್ರಂಥ ಲೇಖನವನ್ನು ಮಾಡ್ತಾ ಇದನ್ನೇ ಒಂದು ದೊಡ್ಡದಾದ ತಪಸ್ಸು ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆ ಭಗವಂತನನ್ನು ಸಂತೋಷಪಡಿಸಿಕೊಂಡು ಭಕ್ತರ ಉದ್ಧಾರಕ್ಕಾಗಿ ತಾವು ಭಗವಂತನಲ್ಲಿ ಏನು ಬೇಡಿದರೂ, ಪ್ರಾರ್ಥನೆ ಮಾಡಿದರೂ ಕೂಡಲೇ ಭಗವಂತ ಅದನ್ನು ಈಡೇರಿಸಬೇಕು ಅನ್ನುವ ರೀತಿಯಲ್ಲಿ ಪರಮಾತ್ಮನ ಪ್ರೀತಿಯನ್ನು, ಪ್ರಸಾದವನ್ನು, ಅನುಗ್ರಹವನ್ನು, ಕೃಪೆಯನ್ನು ಪಡೆದಂತಹ ಮಹಾನುಭಾವರು ರಘುತ್ತಮತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಕಾರಣ ಅವರು ಮಾಡಿದಂತಹ ಆ ಸ್ವಾಧ್ಯಾಯ ಪ್ರವಚನ ರೂಪವಾದ ಮಹಾತಪಸ್ಸು. ನಿರಂತರವಾಗಿ ಮಾಡುವ ಹರಿಸ್ಮರಣೆ. ವಾಚಂ ವಾಚಮನಂತ ಬುದ್ಧಿ ಸುಕೃತಂ ಶಾಸ್ತ್ರಂ ಸದಾ ಶುದ್ಧಿಮಾನ್. ಜಾಪಂ ಜಾಪಮಮೋಘ ಮಂತ್ರ ನಿವಹಂ ಸಂಪ್ರಾಪ್ತ ಸಿದ್ಧ್ಯಷ್ಟಕಃ. ಧ್ಯಾಯಂ ಧ್ಯಾಯ ಮಮೇಯ ಮೂರ್ತಿಮಮಲಾಂ ಜಾತಾಪರೋಕ್ಷ ಸುಧೀಹಿ. ಯೋಗೀಶೌ ರತಿರಾಟ್ ರಘುತ್ತಮ ಗುರು ಕುರ್ಯಾತ್ ಸದಾ ಮಂಗಲಂ. ವಾಚಂ ವಾಚಂ ಅನಂತ ಬುದ್ಧಿ ಸುಕೃತಂ ಶಾಸ್ತ್ರಂ ಸದಾ ಶುದ್ಧಿಮಾನ್. ನಿರಂತರವಾಗಿ ಶ್ರೀಮದಾಚಾರ್ಯರ ಸಚ್ಚಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುತ್ತಾ ಅತ್ಯುತ್ತಮವಾದ ಶುದ್ಧಿಯನ್ನು, ಸಿದ್ಧಿಯನ್ನು, ಬುದ್ಧಿಯನ್ನು, ವೃದ್ಧಿಯನ್ನು ಪಡೆದಂತಹ ಮಹಾನುಭಾವರು ರಘುತ್ತಮತೀರ್ಥ ಶ್ರೀಪಾದಂಗಳು. ಕೇವಲ ಪಾಠ ಪ್ರವಚನಗಳನ್ನು ಮಾತ್ರ ಮಾಡುವುದಲ್ಲದೆ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಉಪದೇಶ ಮಾಡಿದ ಮಂತ್ರಗಳು, ಅವುಗಳನ್ನು ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಂದ ಉಪದೇಶ ಪಡೆದು ನಿರಂತರವಾಗಿ ಜಪ ಮಾಡ್ತಾ ಜಾಪಂ ಜಾಪಮಮೋಘ ಮಂತ್ರ ನಿವಹಂ ಸಂಪ್ರಾಪ್ತ ಸಿದ್ಧ್ಯಷ್ಟಕಃ. ಅಷ್ಟಸಿದ್ಧಿಗಳನ್ನು ಪಡೆದಂತಹ ಮಹಾನುಭಾವರು ರಘುತ್ತಮತೀರ್ಥ ಶ್ರೀಪಾದಂಗಳವರು. ಪಾಠ ಪ್ರವಚನಗಳನ್ನು ಮಾಡುತ್ತಾ, ಜಪವನ್ನು ಮಾಡುತ್ತಾ ಮಾತ್ರ ಇದ್ದವರಲ್ಲ, ಭಗವಂತನ ರೂಪಗಳನ್ನು, ಗುಣಗಳನ್ನು, ಕ್ರಿಯೆಗಳನ್ನು
ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಧ್ಯಾನ ಮಾಡುವಂತಹ ಮಹಾನುಭಾವ. ಸೋಪಾಸನಾ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪಾ ಪರಾಚೈವ ತದಂಗಂ ಧಾರಣಾಧಿಕಂ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಅಪ್ಪಣೆ ಕೊಡಿಸಿದ ರೀತಿಯಲ್ಲಿ ಎರಡೂ ತರಹದ ಉಪಾಸನೆಯನ್ನು ಮಾಡಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳು. ವಾಚಂ ವಾಚಮನಂತ ಬುದ್ಧಿ ಸುಕೃತಂ ಶಾಸ್ತ್ರಂ ಸದಾ ಶುದ್ಧಿಮಾನ್, ಇದೊಂದು ತರಹದ ಉಪಾಸನೆ. ಧ್ಯಾಯಂ ಧ್ಯಾಯಮಮೇಯ ಮೂರ್ತಿ ಮಮಲಾಂ, ನಿರಂತರವಾಗಿ ಭಗವಂತನ ರೂಪದ ಧ್ಯಾನ. ಈ ಎರಡೂ ತರಹದ ಉಪಾಸನೆಯನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳು. ಅನ್ನೋದಕ್ಕಾಗೇ ಜಾತಾಪರೋಕ್ಷ ಸುಧೀ ಯೋಗೀಶೌರತಿರಾಟ್ ರಘುತ್ತಮ ಗುರು ಕುರ್ಯಾತ್ ಸದಾ ಮಂಗಲಂ. ನಮಗೆಲ್ಲ ಮಂಗಲವನ್ನು ಉಂಟು ಮಾಡಲಿ ಅಂತ. ಮಂಗಲವನ್ನು ಹೇಗೆ ಉಂಟು ಮಾಡಬೇಕವರು? ಈ ಮಂತ್ರಗಳ ಜಪ, ನಿರಂತರ ಪಾಠ ಪ್ರವಚನ, ಹರಿಚರಣ ಚಿರಧ್ಯಾನ, ಇವುಗಳಿಂದ ಅವರು ಸ್ವಯಂ ಮಂಗಲರಾಗಿದ್ದಾರೆ. ಅಂಥವರ ಸ್ಮರಣೆ ಮಾಡಿದರೂ ನಮಗೆ ಮಂಗಲವಾಗುತ್ತೆ. ಅದಕ್ಕಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹರಿಚರಣ ಚಿರಧ್ಯಾನ ಸನ್ಮಂಗಲಾನ ಅಂತ ಶ್ರೀಮದ್ ಆಚಾರ್ಯರಿಗೆ ಹೇಳಿದರು. ತಾರತಮ್ಯ ಕ್ರಮದಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ನಿರಂತರವಾಗಿ ಹರಿಚರಣ ಧ್ಯಾನ ಮಾಡಿ ಮಂಗಲರಾದವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ಅನ್ನೋದಕ್ಕಾಗಿ ಅವರ ಸ್ಮರಣೆ ಮಾಡಿದವರಿಗೂ ಅವರು ಮಂಗಲವನ್ನು ಉಂಟು ಮಾಡುತ್ತಾರೆ. ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ದೊಡ್ಡವರಿಗೆ ತಂದೆ ತಾಯಿ ಅಣ್ಣ ಗುರುಗಳು ಬಂಧು ಬಳಗ ದೊಡ್ಡವರು ಅಂತ ಇದ್ದವರಿಗೆ ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು, ಅದರಿಂದೆಲ್ಲ ಮಂಗಲವಾಗ್ತದೆ. ಕಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ವಿಧಾನ ಇದೆ, ಮಾಡಿದರೆ ಮಂಗಲವಾಗತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ದೇವರು ಮಂಗಲವನ್ನು ಮಾಡ್ತಾನೆ. ಆದರೆ ನಾವೇ ದೊಡ್ಡವರು ಅನ್ನೋದಕ್ಕೆ ನಮಗೆ ನಮಸ್ಕಾರ ಮಾಡಿದ ಮಾತ್ರಕ್ಕೆ ಎಲ್ಲರಿಗೆ ಮಂಗಲವಾಗ್ತದೆ, ನಾವು ಆಶೀರ್ವಾದ ಮಾಡಿದರೆ ಸಾಕು ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹಿರಿಯರು ತಿಳಿಯುವುದಲ್ಲ. ಕಿರಿಯರಿಗೆ ಆಶೀರ್ವಾದ ಮಾಡಬೇಕಾದರೆ, ನಮಸ್ಕಾರ ಮಾಡಿದವರಿಗೆ ಕಲ್ಯಾಣ ಆಗಬೇಕು, ಮಂಗಲ ಆಗಬೇಕು ಅಂತಾದರೆ ಆ ಶುದ್ಧಿ, ಆ ಸಿದ್ಧಿ ಇವರಲ್ಲಿ ಇರಬೇಕು, ಆ ತಪಸ್ಸಿರಬೇಕು. ಆ ರೀತಿ ಭಗವಂತನ ಸೇವೆಯನ್ನು ಮಾಡ್ತಾ ಇರಬೇಕು, ದೇವರ ಸ್ಮರಣೆ ಮಾಡಬೇಕು, ಜಪ ಮಾಡಬೇಕು, ಅಧ್ಯಯನ ಮಾಡಬೇಕು, ಸದಾಚಾರಿಗಳಾಗಿರಬೇಕು, ಸತ್ಕರ್ಮಾನುಷ್ಠಾನ ಮಾಡ್ತಾ ಇರಬೇಕು. ಎಷ್ಟು ರೀತಿಯ ಸದಾಚಾರ, ಸದ್ವಿಚಾರ, ಸತ್ಕರ್ಮಾನುಷ್ಠಾನ, ಸಚ್ಛಾಸ್ತ್ರಗಳ ಅಧ್ಯಯನ, ಸಜ್ಜನರ ಸಮಾಗಮ, ಸಜ್ಜನರ ಸೇವೆ, ಸತ್ಸಂಗ ಇವುಗಳೆಲ್ಲ ಇವನಲ್ಲಿ ಇರತ್ತೆ, ಅಷ್ಟು ಇವನಿಗೆ ನಮಸ್ಕಾರ ಮಾಡಿದಂತಹ ಬೇರೆ ಸಜ್ಜನರಿಗೆ ಇವನು ಮಂಗಲವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಿದೆ. ಫುಕ್ಕಟೆಯಾಗಿ ಇನ್ನೊಬ್ಬರಿಗೆ ನಾನು ಮಂಗಲವನ್ನು ಉಂಟು ಮಾಡ್ತೇನೆ, ಆಶೀರ್ವಾದ ಮಾಡ್ತೇನೆ, ಕೈ ಮಾಡ್ತೇನೆ ಎಂದ ಮಾತ್ರಕ್ಕೆ ಅವರಿಗೆ ಮಂಗಲ ಆಗುವುದಿಲ್ಲ. ಇವನಲ್ಲಿ ಆ ಪುಣ್ಯ, ಆ ತಪಸ್ಸು ಇರಬೇಕು. ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ವಾದ ಚಿಂತಾಮಣಿ ಉಪಾಸ್ಮಹೆ ಅಂತ ಹೇಳಿದ ರೀತಿಯಲ್ಲಿ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳಾಗಿ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ, ಅವರ ಕಷ್ಟಗಳನ್ನು ಕಳೆಯುವ, ಮಂಗಲವನ್ನು ಉಂಟು ಮಾಡುವ, ಕಲ್ಯಾಣವನ್ನು ಉಂಟು ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಇವರಲ್ಲಿ ಬಂದಿದೆ ಅಂದರೆ ಅಂತಹ ತಪಸ್ಸು, ಅಂತಹ ಸಿದ್ಧಿ ಇವರಲ್ಲಿದೆ ಅಂತ ಅರ್ಥ. ಆ ರೀತಿ ನಾವು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಉಪಾಸನೆಯನ್ನು ಮಾಡಿದರೆ ಅವರಲ್ಲಿ ಅಂತರ್ಯಾಮಿಯಾದಂತಹ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಎಲ್ಲ ರೀತಿಯ ಮಂಗಲವನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡುವುದರಲ್ಲಿ ಯಾವ ಸಂಶಯವಿಲ್ಲ. ಆ ದೃಷ್ಟಿಯಲ್ಲಿ ಗುರುಗಳ ಉಪದೇಶವನ್ನು ಸಾಧನೆಯ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ಸಾಧನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು. ನಿರಂತರವಾಗಿ
ಹರಿಸ್ಮರಣೆ, ವಿಹಿತ ಕರ್ಮಗಳ ಅನುಷ್ಠಾನ, ನಿಷಿದ್ಧ ಕರ್ಮಗಳ ಪರಿತ್ಯಾಗ, ಹರಿಭಕ್ತಿ, ವಾಯುಭಕ್ತಿ, ದೇವಭಕ್ತಿ, ಗುರುಭಕ್ತಿ ಎಲ್ಲವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಆ ರಘುತ್ತಮ ತೀರ್ಥರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಅವರ ಅಂತರ್ಯಾಮಿಯಾದ ಮುಖ್ಯಪ್ರಾಣಾಂತರ್ಗತ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.